ಒಂದ್ಸಲ ಯೋಚನೆ ಮಾಡಿ, ನೀವೇನಾದ್ರೂ ಮಿಸ್ ಆಗಿ ಒಂದು ಪೋರ್ಟಲ್ ನಿಂದ ಮಂಗಳ ಗ್ರಹಕ್ಕೆ ಹೊರಟೋದ್ರೆ ಹೇಗಿರುತ್ತೆ? ಆ ಮಂಗಳ ಗ್ರಹದಲ್ಲಿ ಇರುವಂತ ಎಲ್ಲಾ ಜೀವಿಗಳಿಗಿಂತ ನೀವೇ ಅತ್ಯಂತ ಪವರ್ಫುಲ್ ಆದ ಜೀವಿ ಆಗೋದ್ರೆ ಏನ್ ಮಾಡ್ತೀರಂತ. ಯಾಕೆಂತಂದ್ರೆ ನಾವ್ ಇವತ್ತು ನೋಡೋಕೆ ಹೊರಟಿರೋದು ಕೂಡ ಅಂತದೇ ಒಂದು ಮೂವಿನ. ಈ ಮೂವಿ ಹೆಸರು ಜಾನ್ ಕಾರ್ಟರ್ ಅಂತ. ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಗಿರೋ ಜಾನ್ ಕಾರ್ಟರ್ ಮಿಸ್ ಆಗಿ ಮಂಗಳ ಗ್ರಹಕ್ಕೆ ಹೊರಟೋಗ್ತಾನೆ. ಅಲ್ಲಿ ಹೋದ್ಮೇಲೆ ಅವನ ಜೊತೆ ಏನೇನಾಗುತ್ತೆ, ಅವನು ಏನೇನೆಲ್ಲ ಅಡ್ವೆಂಚರ್ ಅನ್ನ ಮಾಡ್ತಾನೆ ಅನ್ನೋದು ಈ ಮೂವಿ. ಇದು ತುಂಬಾನೇ ಯೂನಿಕ್ ಆಗಿರುವಂತ ಒಂದು ಮೂವಿ. ಈ ತರ ಮೂವಿ ಮತ್ತೊಂದಿಲ್ಲ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತೀರಿ ಅಂತ ಹೇಳ್ತಾ ಈ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿಯ ಮೊದಲ ಸೀನಲ್ಲಿ ನಮಗೆ ಮಂಗಳ ಗ್ರಹನ ತೋರಿಸ್ತಾರೆ. ಈ ಗ್ರಹದಲ್ಲಿರುವಂತ ಜೀವಿಗಳು ಈ ಗ್ರಹನ ಬಾರ್ಸುಮ್ ಅಂತ ಕರೀತಾರೆ. ಈ ಬಾರ್ಸುಮ್ ಈಗ ಅಂತ್ಯದ ಅಂಚಿಗೆ ಬಂದು ನಿಂತ್ಕೊಬಿಟ್ಟಿದೆ. ಯಾಕೆ ಅಂತಂದ್ರೆ ಈ ಗ್ರಹದಲ್ಲಿ ಜೊಡೆಂಗ್ ಅನ್ನೋ ಒಂದು ರಾಜ್ಯದ ಜನರಿರ್ತಾರೆ. ಈ ಜನರು ಬಾರ್ಸುಮ್ ನಲ್ಲಿರುವಂತ ಪ್ರತಿಯೊಂದು ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಜನರನ್ನ ಸಾಯಿಸಿ ಜಾಗನೆಲ್ಲ ತಮ್ಮ ವಶಕ್ಕೆ ತಗೋತಿರ್ತಾರೆ. ಯಾಕೆ ಅಂತಂದ್ರೆ ಈ ಬಾರ್ಸುಮ್ ಗ್ರಹನ ನಮ್ಮ ರಾಜ್ಯದವರು ಮಾತ್ರ ಆಳ್ಬೇಕು ಅಂತ. ಹೀಗೆ ಒಂದು ದಿನ ಯುದ್ಧ ನಡೀತಿರ್ಬೇಕಾದ್ರೆ ಥಾನ್ಸ್ ಅನ್ನೋ ಪ್ರಜಾತಿಗೆ ಸೇರಿರೋ ತುಂಬಾನೇ ಪವರ್ಫುಲ್ ಆಗಿರುವಂತ 3 ಜನರು ಅಲ್ಲಿಗೆ ಬರ್ತಾರೆ. ಅಂದಂಗೆ ಥಾನ್ಸ್ ಗಳನ್ನ ಸೃಷ್ಟಿ ಮಾಡಿರೋದು ಬ್ರಹ್ಮಾಂಡದ ದೇವತೆಯಾದ ಈಸಸ್. ಯಾಕೆ ಅಂತಂದ್ರೆ ಬ್ರಹ್ಮಾಂಡದಲ್ಲಿರುವಂತ ಎಲ್ಲಾ ಗ್ರಹಗಳ ಸಮತೋಲನವನ್ನ ಕಾಪಾಡೋದಕ್ಕೆ. ಹೇಗೆ ಅಂತಂದ್ರೆ ಯಾವ್ದಾದ್ರು ಒಂದು ಗ್ರಹದಲ್ಲಿ ಜನಸಂಖ್ಯೆ ಜಾಸ್ತಿ ಆದ್ರೆ ಅಲ್ಲಿರುವಂತ ಜನಸಂಖ್ಯೆಯಲ್ಲಿ ಒಂದಷ್ಟು ಜನರನ್ನ ಸಾಯಿಸುತ್ತಾರ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಮಾರ್ವಲ್ ನಲ್ಲಿರೋ ನಮ್ಮ ಥ್ಯಾನೋಸ್ ತರ. ನಂತರ ಈ 3 ಜನ ಜೊಡೆಂಗ್ ಸಾಮ್ರಾಜ್ಯದ ರಾಜನಾದ ಜೊಡ್ಯಾಕ್ ಹತ್ರ ಬಂದು ಅವನಿಗೆ ನಾವಿ ರೇಸ್ ಅನ್ನೋ ತುಂಬಾನೇ ಪವರ್ಫುಲ್ ಆಗಿರೋ ಒಂದು ವೆಪನ್ ಅನ್ನ ಕೊಡ್ತಾರೆ. ಈ ವೆಪನ್ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತಂದ್ರೆ ಇದರಿಂದ ಏನನ್ನ ಬೇಕಾದ್ರೆ ನಾಶ ಕೂಡ ಮಾಡಬಹುದು, ಹಾಗೆ ಕ್ರಿಯೇಟ್ ಅನ್ನ ಕೂಡ ಮಾಡಬಹುದು. ನಂತರ ಈ 3 ಜನ ಜೊಡ್ಯಾಕ್ಗೆ ಹೇಳ್ತಾರೆ, ಇನ್ಮೇಲೆ ನೀನು ನಾವ್ ಹೇಳ್ದಂಗೆ ಕೇಳಿದ್ರೆ ಈ ಬಾರ್ಸುಮ್ ಗ್ರಹನ ಆಳ್ಬಹುದು ಅಂತ. ಅದಕ್ಕೆ ಜೊಡ್ಯಾಕ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ಇಲ್ಲಿಗೆ ಸಿನ್ ಕಟ್ ಆಗಿ ಭೂಮಿಗೆ ಶಿಫ್ಟ್ ಆಗುತ್ತೆ. ಇದು ಪ್ರೆಸೆಂಟ್ 1881. ಇಲ್ಲೇ ನಮ್ಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಜಾನ್ ಕಾರ್ಟರ್ ನ ತೋರಿಸ್ತಾರೆ. ಜಾನ್ ಕಾರ್ಟರ್ ಪೋಸ್ಟ್ ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿ ಅವನನ್ನ ಫಾಲೋ ಮಾಡ್ಕೊಂಡು ಅವ್ನ ಹಿಂದೆನೆ ಹೋಗ್ತಿರ್ತಾನೆ. ಆದ್ರೆ ಜಾನ್ ಹೇಗೋ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಪೋಸ್ಟ್ ಆಫೀಸ್ಗೆ ಬಂದು ಅವನ ತಂಗಿ ಮಗ ಎಡ್ಗಾರ್ಗೆ ಒಂದು ಲೆಟರ್ ಅನ್ನ ಪೋಸ್ಟ್ ಮಾಡ್ತಾನೆ. ಆ ಲೆಟರ್ ಎಡ್ಗಾರ್ಗೆ ಸಿಕ್ತಿದ್ದಂಗೆನೆ ಜಾನ್ ಕಾರ್ಟರ್ ನ ನೋಡೋದಕ್ಕೆ ಓಡ್ ಬರ್ತಾನೆ. ಆದ್ರೆ ಅಷ್ಟಕ್ಕೆ ತುಂಬಾ ಲೇಟ್ ಆಗೋಗಿರುತ್ತೆ. ಯಾಕೆಂದ್ರೆ ಜಾನ್ ಸತ್ತೋಗಿರ್ತಾನೆ. ರಿಸರ್ಚ್ ಗೋಸ್ಕರ ಜಾನ್ ಯೂಸ್ ಮಾಡ್ತಿದ್ದ ರೂಮ್ ಅನ್ನ ನೋಡಿ ಎಡ್ಗರ್ ತುಂಬಾ ಆಶ್ಚರ್ಯ ಪಡ್ತಿರ್ಬೇಕಾದ್ರೆ ಜಾನ್ ಕಾರ್ಟರ್ ನ ಲಾಯರ್ ಅವನಿಗೆ ಹೇಳ್ತಾರೆ, ಜಾನ್ ಯಾವುದೋ ಒಂದು ವಸ್ತುಗೋಸ್ಕರ ತುಂಬಾನೇ ಹುಡುಕಾಡ್ತಿದ್ರು, ಆದ್ರೆ ಅವ್ರು ಏನ್ ಹುಡುಕಾಡ್ತಿದ್ರು ಅಂತ ನಮ್ಗೆ ಇದುವರೆಗೂ ಕೂಡ ಗೊತ್ತಾಗ್ಲೇ ಇಲ್ಲ ಅಂತ. ಆಗ ಎಡ್ಗರ್ ಅವರಿಗೆ ಹೇಳ್ತಾನೆ, ನಮ್ಮ ಮಾವ ಜಾನ್ ಕಾರ್ಟರ್ ಒಬ್ರು ಸೈನಿಕರಾಗಿದ್ದವರು. ಅವರ ಯುದ್ಧದ ಕಥೆಗಳನ್ನ ನಮ್ಮಮ್ಮ ನನಗೆ ಹೇಳ್ತಿರ್ಬೇಕಾದ್ರೆ ಹಾಗೆ ನನಗೆ ರೋಮಾಂಚನ ಆಗ್ತಿತ್ತು. ಇಂಥ ಮಹಾನ್ ವ್ಯಕ್ತಿಗೆ ಯಾರು ಅಂತಿಮ ಸಂಸ್ಕಾರ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮಾಡ್ತೀನಿ ಅಂತ ಅಂದಾಗ ಲಾಯರ್ ಅವನನ್ನ ಒಂದು ರೂಮ್ ಹತ್ರ ಕರ್ಕೊಂಡೋಗಿ ಹೇಳ್ತಾರೆ, ಜಾನ್ ಕಾರ್ಟರ್ ಬದುಕಿರ್ಬೇಕಾದ್ರೆ ಈ ರೂಮ್ ಅನ್ನ ಅವರೇ ಕಟ್ಸಿದ್ರು. ಯಾಕೆ ಅಂತಂದ್ರೆ ಅವರು ಸತ್ ಮೇಲೆ ಅವರ ಡೆಡ್ ಬಾಡಿನ ಹೂತ್ ಹಾಕ್ಬಾರ್ದು, ಇದೇ ರೂಮ್ ನ ಒಳಗಡೆ ಇಡಬೇಕು ಅಂತ. ಈ ರೂಮ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದನ್ನ ಹೊರಗಡೆಯಿಂದ ಓಪನ್ ಮಾಡೋದಕ್ ಆಗೋದಿಲ್ಲ. ಓಪನ್ ಮಾಡ್ಬೇಕು ಅಂತಂದ್ರೆ ಒಳಗಡೆಯಿಂದಾನೇ ಓಪನ್ ಮಾಡ್ಬೇಕು. ಅವ್ರು ಯಾಕೆ ಈ ತರ ಎಲ್ಲ ಮಾಡ್ಸಿದ್ರು ಅಂತ ನಮ್ಗಂತೂ ಗೊತ್ತಿಲ್ಲ ಅಂತ ಹೇಳಿ ಅವನಿಗೆ ಮತ್ತೊಂದು ವಿಷಯನ ಹೇಳ್ತಾರೆ, ನಿಮ್ಮ ಮಾವ ಜಾನ್ ಕಾರ್ಟರ್ ಅವರ ಸಂಪೂರ್ಣ ಆಸ್ತಿನ ನಿಮ್ಮ ಹೆಸರಿಗೆ ಬರ್ದಿದ್ದಾರೆ ಅಂತ. ಎಲ್ಲ ಆಸ್ತಿನೂ ಅವನಿಗೆ ಒಪ್ಪಿಸಿ ಒಂದು ಡೈರಿಯನ್ನ ಕೊಟ್ಟು ಹೇಳ್ತಾರೆ. ಈ ಡೈರಿಯನ್ನ ಬರ್ದಿರೋದು ಜಾನ್ ಕಾರ್ಟರ್ ಅವರು. ಈ ಡೈರಿಯನ್ನ ನೀವು ಮಾತ್ರ ಓದ್ಬೇಕು ಅಂತ ನನಗೆ ಅವರು ಹೇಳಿದ್ರು. ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಇದರಿಂದ ಕ್ಲಿಯರ್ ಆಗ್ಬೋದು ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆ ಡೈರಿಯಿಂದ ಎಡ್ಗರ್ಗೆ ಗೊತ್ತಾಗುತ್ತೆ ಜಾನ್ ಕಾರ್ಟರ್ ಅವರ ಸಂಪೂರ್ಣ ಜೀವನ ಕಥೆಯನ್ನ ಈ ಬುಕ್ ನಲ್ಲಿ ಬರ್ದಿದ್ದಾರೆ ಅಂತ. ಆದ್ರಿಂದ ಅದನ್ನ ತುಂಬಾ ಇಂಟ್ರೆಸ್ಟ್ ಇಂದ ಓದೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಸೀನ್ 1868 ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆಗುತ್ತೆ. ಅಂದ್ರೆ 13 ವರ್ಷಗಳ ಹಿಂದಕ್ಕೆ ಲಾಸ್ ವೇಗಸ್ ನಲ್ಲಿ ನಮ್ಗೆ ಜಾನ್ ಕಾರ್ಟರ್ ನ ತೋರಿಸ್ತಾರೆ. ಇವನಿಗೆ ಗೊತ್ತಾಗಿರುತ್ತೆ ಇಲ್ಲಿರೋಂತ ಯಾವುದೋ ಒಂದು ಬೆಟ್ಟದಲ್ಲಿ ಚಿನ್ನದ ಗುಹೆ ಇದೆ ಅಂತ. ಆದ್ರಿಂದ ಅದನ್ನ ಹುಡುಕ್ತಿರ್ತಾನೆ. ಹೀಗೆ ಒಂದು ದಿನ ಹುಡುಕ್ತಿರ್ಬೇಕಾದ್ರೆ ಒಂದು ಬಾರ್ಗೆ ಹೋಗಿ ಅಲ್ಲಿನ ವೇಟರ್ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ, ಫ್ರೀ ಆಗಿ ಆಲ್ಕೋಹಾಲ್ ನ ಕೊಡು ಅಂತ. ಆದ್ರೆ ಅದಕ್ಕೆ ವೇಟರ್ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸರು ಬಂದು ಅವನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ನಂತರ ಒಬ್ಬ ಪೊಲೀಸ್ ಅವನಿಗೆ ಹೇಳ್ತಾನೆ, ನನ್ಗೆ ಗೊತ್ತು ಜಾನ್ ನೀನೊಬ್ಬ ಸೈನಿಕ ಆಗಿದ್ದವನು ಅಂತ, ಆದ್ರಿಂದ ನೀನು ನಮ್ಗೆ ಯುದ್ಧದಲ್ಲಿ ಹೆಲ್ಪ್ ಮಾಡ್ಬೇಕು ಅಂದಾಗ ಜಾನ್ ಅವರಿಗೆ ಹೇಳ್ತಾನೆ, ಯುದ್ಧದಿಂದ ನಾನು ನನ್ನ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ದೀನಿ, ನಾನ್ ಮತ್ತೆ ನರಕಕ್ಕೆ ತಲೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ, ಇದು ನಿಮ್ಮ ಪ್ರಾಬ್ಲಮ್, ನೀವೇ ಸಾಲ್ವ್ ಮಾಡ್ಕೋಬೇಕು ಅಂತ. ಆದ್ರೆ ಅದಕ್ಕೆ ಪೊಲೀಸರು ಒಪ್ಕೋಬೇಕಲ್ಲ. ಅವನನ್ನ ಬಂಧಿಸಿ ಯುದ್ಧಕ್ಕೆ ಒಪ್ಕೊಳ್ಳೋ ತರ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಾನ್ ಕೂಡ ಏನು ಕಮ್ಮಿ ಆದವನಲ್ಲ. ಹೇಗೋ ಮಾಡಿ ಒಂದು ಕುದುರೆಯಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಪೊಲೀಸರು ಕೂಡ ಅವನನ್ನ ಫಾಲೋ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಒಂದಷ್ಟು ದರೋಡೆಗಾರರು ಬಂದು ಪೊಲೀಸರ ಮೇಲೆ ಹಾಗೆ ಜಾನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಜಾನ್ ಒಬ್ಬ ಪೊಲೀಸನ್ನ ಕಾಪಾಡಿ ಆ ದರೋಡೆ ಮಾಡೋರಿಂದ ತಪ್ಪಿಸ್ಕೋಬೇಕು ಅಂತ ಒಂದು ಗುಹೆ ಒಳಗಡೆ ಹೊರಟೋಗ್ತಾನೆ. ನಂತರ ಒಳಗಡೆ ಹೋಗ್ತಿದ್ದಂಗೆನೆ ಅವನಿಗೆ ಗೊತ್ತಾಗುತ್ತೆ ಅದು ಮಾಮೂಲಿ ಗುಹೆ ಅಲ್ಲ, ಅವನು ಹುಡುಕ್ತಿರುವಂತ ಚಿನ್ನದ ಭಂಡಾರ ಇರುವಂತ ಒಂದು ಗುಹೆ ಅಂತ. ಆ ಚಿನ್ನನೆಲ್ಲ ನೋಡಿ ಅವನು ಖುಷಿ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವ್ ಆಗ್ಲೇ ನೋಡಿದ್ವಲ್ಲ ಥಾನ್ಸ್,
ಆ ಪ್ರಜಾತಿಗೆ ಸೇರಿರೋ ಒಬ್ಬ ವ್ಯಕ್ತಿ ಬಂದು ಜಾನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಜಾನ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆದ್ರಿಂದ ಆ ವ್ಯಕ್ತಿ ಮಂಗಳ ಗ್ರಹಕ್ಕೆ ಟೆಲಿಪೋರ್ಟ್ ಆಗೋದಕ್ಕೆ ಅವನ ಹತ್ರ ಇರುವಂತ ಒಂದು ಸ್ಪೆಷಲ್ ಆಗಿರೋ ರಿಮೋಟ್ ಅನ್ನ ಹಿಡ್ಕೊಂಡು ಒಂದಷ್ಟು ವರ್ಡ್ಸ್ ಗಳನ್ನ ಹೇಳ್ತಿರ್ತಾನೆ. ಆದ್ರೆ ಜಾನ್ ಆ ರಿಮೋಟ್ ಅನ್ನ ತಗೊಂಡು ಆ ವರ್ಡ್ಸ್ ಗಳನ್ನ ಅವನೇ ಹೇಳ್ಬಿಡ್ತಾನೆ. ಇದರಿಂದ ಅವನು ಅಲ್ಲಿಂದ ಟೆಲಿಪೋರ್ಟ್ ಆಗಿ ಮಂಗಳ ಗ್ರಹಕ್ಕೆ ಬಂದು ಬಿಡ್ತಾನೆ. ಆದ್ರೆ ಇದು ಜಾನ್ಗೆ ಗೊತ್ತಿರೋದಿಲ್ಲ ಅವನು ಮಂಗಳ ಗ್ರಹದಲ್ಲಿದ್ದಾನೆ ಅಂತ. ಇಲ್ಲಿ ಉಸಿರೇನು ಆಡ್ತಿರ್ತಾನೆ, ಆದ್ರೆ ಅವನ ಕೈ ನಡೆಯೋದಕ್ಕೆ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಗ್ರಾವಿಟಿ ತುಂಬಾನೇ ಕಮ್ಮಿ ಇರುತ್ತೆ. ಅವನು ನಡೆಯಕ್ ಹೋದಾಗ್ಲೆಲ್ಲ ಅವನು ಹಾರಾಡ್ತಿರ್ತಾನೆ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಜಾನ್ ಕಾರ್ಟರ್ ಭೂಮಿಯಲ್ಲಿ ವಾಸ ಮಾಡೋದಕ್ಕೆ ಅವನ ಬಾಡಿ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿರೋದು. ಆದ್ರೆ ಈಗ ಇವನು ಮಂಗಳ ಗ್ರಹದಲ್ಲಿ ಇರೋದ್ರಿಂದ ಇವನ ಬಾಡಿಯ ಡೆನ್ಸಿಟಿ ಹಾಗೆ ಗ್ರಾವಿಟಿಯಲ್ಲಿ ಹೆಚ್ಚು ಕಡಿಮೆ ಆಗಿ ಇವನು ಮಂಗಳ ಗ್ರಹದ ಜೀವಿಗಳಿಗಿಂತ ತುಂಬಾನೇ ಸ್ಟ್ರಾಂಗ್ ಆಗೋಗಿರ್ತಾನೆ. ಎಷ್ಟೇ ಕಷ್ಟಪಟ್ಟರು ಅವನ ಕೈಲಿ ನಡೆಯೋದಕ್ಕೆ ಆಗೋದಿಲ್ಲ. ಆದ್ರಿಂದ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಈ ಮಂಗಳ ಗ್ರಹದ ಅಂದ್ರೆ ಬಾರ್ಸಮ್ ಗ್ರಹದ ಜೀವಿಗಳು ಅಲ್ಲಿಗೆ ಬರ್ತವೆ. ಈ ಪ್ರಜಾತಿಯ ಜೀವಿಗಳ ಹೆಸರು ತಾರ್ಕ್ಸ್ ಅಂತ, ಹಾಗೆ ಈ ಪ್ರಜಾತಿಯ ರಾಜನ ಹೆಸರು ತಾರ್ಕಸ್ ಅಂತ. ತಾರ್ಕಸ್ ಜಾನ್ ಕಾರ್ಟರ್ ಎಷ್ಟು ದೊಡ್ಡ ದೊಡ್ಡ ಜಂಪ್ ಗಳನ್ನ ಹಾಕೋದನ್ನ ನೋಡಿ ಅವನ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ತಾರ್ಕಸ್ಗೆ ಜಾನ್ ಕಾರ್ಟರ್ ನ ಭಾಷೆ ಬರೋದಿಲ್ಲ, ಜಾನ್ ಕಾರ್ಟರ್ಗೆ ತಾರ್ಕಸ್ ನ ಭಾಷೆ ಬರೋದಿಲ್ಲ. ಆದ್ರಿಂದ ಇನ್ನೇನ್ ಮಾಡೋದು ಅಂತ ತಾರ್ಕಸ್ ಹಾಗೆ ಅವನ ಜನರೆಲ್ಲ ಸೇರಿ ಜಾನ್ ಕಾರ್ಟರ್ ನ ಎತ್ತಾಕೊಂಡು ಅವನ ಜನರಿರೋ ಜಾಗಕ್ಕೆ ಹೋಗ್ತಾರೆ. ನಂತರ ಮುಂದಿನ ಸೀನ್ ನಲ್ಲಿ ನಮ್ಗೆ ದೇಜ ಅನ್ನೋ ಒಂದು ಹುಡುಗಿನ ತೋರಿಸ್ತಾರೆ. ಈ ದೇಜ ಬಾರ್ಸುಮ್ ಗ್ರಹದ ಹೀಲಿಯಂ ಅನ್ನೋ ಒಂದು ರಾಜ್ಯದ ರಾಜಕುಮಾರಿ. ಇವಳು ರಾಜಕುಮಾರಿಯ ಜೊತೆಗೆ ಒಬ್ಳು ಸೈಂಟಿಸ್ಟ್ ಕೂಡ. ಅಲ್ಲಿಗೆ ಹೀಲಿಯಂ ರಾಜ್ಯದ ರಾಜ ಬರ್ತಾನೆ, ಅಂದ್ರೆ ದೇಜನ ತಂದೆ. ಅವರು ಹೇಳ್ತಾರೆ ಜೊಡೆಕ್ ಎಲ್ಲ ರಾಜ್ಯದ ಮೇಲೆ ದಾಳಿ ಮಾಡ್ತಾ ಅವುಗಳನ್ನ ತನ್ನ ವಶಕ್ಕೆ ತಗೊಳ್ತಾ ಬರ್ತಿದ್ದಾನೆ. ಅವನು ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಬಾರ್ದು ಅಂದ್ರೆ ನಿನ್ನನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತೆ ಅಂದಾಗ ದೇಜ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಅವಳು ಹೇಳ್ತಾಳೆ ಅವನು ತುಂಬಾನೇ ಕೆಟ್ಟವನು, ನಾನು ಅವನನ್ನ ಮದುವೆ ಆಗೋದಕ್ಕಾಗೋದಿಲ್ಲ. ಈಗ ಅದ್ರ ಅವಶ್ಯಕತೆನೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ ನಾನು ನಾವಿರೇಸ್ ನ ಪವರ್ ಅನ್ನ ಕಂಡಿಡ್ದಿದ್ದೀನಿ, ಅದರ ಸಹಾಯದಿಂದ ನಾವು ಜೊಡ್ಯಾಕ್ ನ ಸೋಲಿಸಬಹುದು ಅಂತ. ಮೂವಿಯ ಮೊದಲಲ್ಲಿ 3 ತಾನ್ಸ್ಗಳು ನಾವಿರೇಸ್ ಇಂದ ಮಾಡಿರೋ ಒಂದು ವೆಪನ್ ಅನ್ನ ಜೊಡ್ಯಾಕ್ ಕೊಟ್ಟಿರ್ತಾರಲ್ಲ, ಅದೇ ತರದ ನಾವಿರೇಸ್ ಪವರ್ ಅನ್ನ ಈಗ ದೇಜ ಕಂಡಿಡ್ದಿರೋದು. ಈ ನಾವಿರೇಸ್ ಪವರ್ ಹೇಗೆ ಕೆಲಸ ಮಾಡುತ್ತೆ ಅಂತ ದೇಜ ಎಲ್ಲರಿಗೂ ತೋರ್ಸೋಕೆ ನೋಡಿದಾಗ ಇದ್ದಕ್ಕಿದ್ದಂಗೆನೆ ಆ ಮಷೀನ್ ಕೆಟ್ಟೋಗುತ್ತೆ. ಯಾಕೆಂದ್ರೆ ಒಬ್ಬ ತಾನ್ಸ್ ಅಲ್ಲಿಗೆ ಬಂದು ಅದು ಕೆಟ್ಟೋಗೋ ರೀತಿ ಮಾಡ್ಬಿಟ್ಟಿರ್ತಾನೆ. ನಂತರ ದೇಜ ತಂದೆ ಹೇಳ್ತಾನೆ ಜೊಡ್ಯಾಕ್ ನ ಮದ್ವೆ ಆಗೋದಕ್ಕೆ ರೆಡಿ ಆಗು ಅಂತ. ಈ ಕಡೆ ಜಾನ್ ಈ ವಿಚಿತ್ರವಾದ ಜೀವಿಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಿರ್ತಾನೆ. ತಾರ್ಕಸ್ ಜಾನ್ಗೆ ಸೈನ್ ಲ್ಯಾಂಗ್ವೇಜ್ ಇಂದ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆಗ್ಲೇ ಜಂಪ್ ಅನ್ನ ಮಾಡ್ತಿದ್ದಲ್ಲ ಆತರ ಮತ್ತೆ ಮಾಡು ಅಂತ. ಆದ್ರೆ ಇದು ಜಾನ್ಗೆ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಜಾನ್ ನ ಕಟ್ಟಾಕಿ ಒಂದು ಜಾಗದಲ್ಲಿ ಬಂಧಿಸ್ತಾರೆ. ಈ ಜಾಗದಲ್ಲಿ ತಾರ್ಕಸ್ ನ ಸಣ್ಣ ಸಣ್ಣ ಮರಿಗಳೆಲ್ಲ ಇರ್ತವೆ. ಹೀಗೆ ಅವನು ಅಲ್ಲಿ ಬಿದ್ದಿರ್ಬೇಕಾದ್ರೆ ತಾರ್ಕಸ್ ನ ಮಗಳು ಜೋಲಾ ಬಂದು ಒಂದು ಲಿಕ್ವಿಡ್ ಅನ್ನ ಜಾನ್ಗೆ ಕುಡಿಸ್ತಾಳೆ. ಅದನ್ನ ಕುಡಿತಿದ್ದಂಗೆನೆ ಅವನಿಗೆ ಈ ಜೀವಿಗಳಿರ್ತಾವಲ್ಲ ತಾರ್ಕ್ಸ್, ಅವುಗಳ ಭಾಷೆ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಈ ವಿಷಯ ತಾರ್ಕಸ್ ಹಾಗೆ ಅವರ ಜನರಿಗೆಲ್ಲ ಗೊತ್ತಾಗ್ತಿದ್ದಂಗೆನೆ ಜೋಲಾನ ಹಿಡಿದು ಅವಳಿಗೆ ಶಿಕ್ಷಣ ಕೊಡ್ತಾರೆ. ಕಬ್ಬಿಣನ ಕಾಯಿಸಿ ಜೋಲಾನ ಮೈಯಲ್ಲಿ ಬರೆಗಳನ್ನ ಹಾಕ್ತಾರೆ. ಯಾಕೆಂದ್ರೆ ಇದೊಂದು ಅಪರಾಧ ಆಗಿರುತ್ತೆ. ಈ ಎಲ್ಲಾ ಜೀವಿಗಳ ಮಧ್ಯೆ ಜಾನ್ ನ ಯಾರಾದ್ರೂ ಕೇರ್ ಮಾಡ್ತಾರೆ ಅಂತಂದ್ರೆ ಅದು ಜೋಲಾ ಮಾತ್ರ. ಯಾಕೆ ಅಂತಂದ್ರೆ ಇವಳು ತುಂಬಾ ಕರುಣೆ ಇರುವಂತ ಸ್ವಭಾವದವಳು. ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ ಆಕಾಶದಲ್ಲಿ ಜೊಡೆಂಗ್ ಹಾಗೂ ಹೀಲಿಯಂ ರಾಜ್ಯಗಳ ನಡುವೆ ಯುದ್ಧ ನಡೀತಿರುತ್ತೆ. ಈ ಯುದ್ಧದಲ್ಲಿ ನಾವು ಆಗ್ಲೇ ನೋಡಿದ್ವಲ್ಲ ರಾಜಕುಮಾರಿ ದೇಜ, ಅವಳು ಕೂಡ ಇರ್ತಾಳೆ. ತಾರ್ಕಸ್ ಅದನ್ನ ಜಾನ್ಗೆ ತೋರಿಸಿ ಹೇಳ್ತಾನೆ ರೆಡ್ ಕಲರ್ ಬಟ್ಟೆ ಹಾಕೊಂಡಿರೋರು ಜೊಡೆಂಗ್ ರಾಜ್ಯದವರು, ಬ್ಲೂ ಕಲರ್ ಬಟ್ಟೆ ಹಾಕೊಂಡಿರೋರು ಹೀಲಿಯಂ ರಾಜ್ಯದವರು. ಈ ಯುದ್ಧದಲ್ಲಿ ಯಾರಿಗೆದ್ರು ನಮ್ಗೆ ಲಾಭ ಇಲ್ಲ. ಆದ್ರೆ ನನ್ನನ್ನ ಕೇಳಿದ್ರೆ ಜೊಡೆಂಗ್ ರಾಜ್ಯದ ಜನರು ಸೋತು ಸತ್ತೋದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ಈ ಜೊಡೆಂಗ್ ರಾಜ್ಯದವರಿಂದ ನಮ್ಮ ಬಾರ್ಸುಮ್ ಗ್ರಹನೇ ಅರ್ಧಕ್ಕರ್ಧ ನಾಶ ಆಗೋಗಿದೆ ಅಂತ ಹೇಳ್ತಿರ್ಬೇಕಾದ್ರೇನೆ ಜಾನ್ ನೋಡ್ತಾನೆ ಯಾವ್ದೋ ಒಂದು ಹುಡುಗಿ ಮೇಲಿಂದ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿದೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ಅದು ದೇಜನೇ. ದೇಜ ಇನ್ನೇನು ಕೆಳಗಡೆ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಜಾನ್ ದೊಡ್ಡ ಜಂಪ್ ಅನ್ನು ಹಾಕಿ ಅವಳನ್ನ ಕಾಪಾಡ್ಬಿಡ್ತಾನೆ. ಇವನ್ ಇಷ್ಟು ದೊಡ್ಡ ದೊಡ್ಡ ಜಂಪ್ ಗಳನ್ನ ಹೇಗೆ ಹಾಕ್ತಿದ್ದಾನೆ ಅಂತ ದೇಜಗಂತೂ ತಲೆ ಕೆಟ್ಟೋಗುತ್ತೆ. ದೇಜನ ಕಾಪಾಡೋದಕ್ಕೆ ಜಾನ್ ಜೊಡೆಂಗ್ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವನು ಈ ರೀತಿ ಫೈಟ್ ಮಾಡ್ತಿರೋದನ್ನ ನೋಡಿ ತಾರ್ಸ್ ಗಳಿಗೆಲ್ಲ ತುಂಬಾನೇ ಸಂತೋಷ ಆಗೋಗುತ್ತೆ. ನಮ್ಮ ಪರವಾಗಿ ನಮಗೋಸ್ಕರ ಫೈಟ್ ಮಾಡೋದಕ್ಕೆ ಒಬ್ಬ ಸೈನಿಕ ಸಿಕ್ಬಿಟ್ಟ ಅಂತ. ಯುದ್ಧ ಎಲ್ಲ ಆದ್ಮೇಲೆ ತಾರ್ಕ್ಸ್ ಗಳು ಜಾನ್ ಹತ್ರ ಬಂದು ಸೆಲೆಬ್ರೇಟ್ ಮಾಡ್ತಾ ಅವನಿಗೆ ಹೇಳ್ತಾರೆ ಇನ್ಮೇಲಿಂದ ನೀನು ನಮಗೋಸ್ಕರ ಬೇರೆಯವ್ರ ಜೊತೆ ಯುದ್ಧನ ಮಾಡ್ಬೇಕು ಅಂತ. ಆದ್ರೆ ಅದಕ್ಕೆ ಜಾನ್ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ತಾರ್ಕಸ್ ದೇಜನ ಮುಂದೆ ಇಟ್ಕೊಂಡು ಜಾನ್ ಎದುರಿಸ್ತಾನೆ. ನೀನೇನಾದ್ರೂ ಇದಕ್ಕೆ ಒಪ್ಕೊಂಡಿಲ್ಲ ಅಂದ್ರೆ ಇವಳನ್ನ ಇಲ್ಲೇ ಈಗಲೇ ಸಾಯಿಸ್ಬಿಡ್ತೀನಿ ಅಂತ. ಇನ್ನೇನ್ ಮಾಡೋದು ಅಂತ ಜಾನ್ ಕೂಡ ತಾರ್ಕ್ಸ್ ಗಳ ಪರವಾಗಿ ಯುದ್ಧ ಮಾಡೋದಕ್ಕೆ ಒಪ್ಕೋತಾನೆ. ನಂತರ ಸಂಜೆ ದೇಜ ಹಾಗೂ ಜಾನ್ ಮಾತಾಡ್ತಿರ್ಬೇಕಾದ್ರೆ ದೇಜ ಅವನನ್ನ ಕೇಳ್ತಾಳೆ ನೀನು ಅಷ್ಟು ದೊಡ್ಡ ದೊಡ್ಡ ಜಂಪ್ ಗಳನ್ನ ಹೇಗ್ ಆಗ್ತಿದ್ಯಾ ಅಂತ. ಜಾನ್ ತಾನೇ ಏನ್ ಹೇಳ್ತಾನೆ ಇದ್ರ ಬಗ್ಗೆ ಅವನಿಗೂ ಕೂಡ ಏನು ಗೊತ್ತಿರೋದಿಲ್ಲ. ನಂತರ ಅವನು ಕೆಳಗಡೆ ಸೋಲಾರ್ ಸಿಸ್ಟಮ್ ನ ಮ್ಯಾಪ್ ಅನ್ನ ಹಾಕಿ ಅಂದ್ರೆ ಸೌರಮಂಡಲದ ಮ್ಯಾಪ್ ಅನ್ನ ಹಾಕಿ ಅವಳಿಗೆ ಅರ್ಥ ಮಾಡಿಸ್ತಾನೆ ನಮ್ಮ ಗ್ರಹದ ಹೆಸರು ಅರ್ತ್ ಅಂತ. ಆದ್ರೆ ದೇಜ ಅರ್ತ್ ನ ಜಾರ್ಸುಮ್ ಅಂತ ಕರಿತಿರ್ತಾಳೆ. ಯಾಕೆ ಅಂತಂದ್ರೆ ಈ ಗ್ರಹದ ಜನರು ಅರ್ತ್
ಅರ್ಥಗೆ ಜಾರ್ಸೋಮ್ ಅಂತ ಹೆಸರನ್ನ ಇಟ್ಟಿರ್ತಾರೆ. ನಂತರ ಅವಳು ಹೇಳ್ತಾಳೆ, ನೀನು ನಿಮ್ಮ ಗ್ರಹಕ್ಕಿಂತ ತುಂಬಾ ಮುಂದೆ ಇರೋ ಬಾರ್ಸುಮ್ ಅನ್ನೋ ಒಂದು ಗ್ರಹದಲ್ಲಿದ್ಯಾ ಅಂತ. ಆಗ ಜಾನ್ಗೆ ಗೊತ್ತಾಗುತ್ತೆ ಅವನೀಗ ಮಂಗಳ ಗ್ರಹದಲ್ಲಿದ್ದಾನೆ ಅಂತ. ಆದ್ರೆ ತೇಜ ಅವನ ಮಾತನ್ನ ನಂಬೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ನೀನು 2 ಗ್ರಹಗಳನ್ನ ದಾಟಿ ಬರೋದಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಅವನು ಹೇಳ್ತಾನೆ, ನಾನಿದ್ದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನ ಹತ್ರ ಇದ್ದಂತ ಸ್ಪೆಷಲ್ ಆಗಿರೋ ರಿಮೋಟ್ ಇಂದ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅಂತ. ಈಗ ಆ ರಿಮೋಟ್ ತಾರ್ಕಸ್ ಹತ್ರ ಇದೆ ಅಂತ ಅಂದ್ರೂ ಕೂಡ ಅವಳು ನಂಬೋದಿಲ್ಲ. ನಂತರ ಅಲ್ಲಿಗೆ ಝೋಲಾ ಬಂದು ಅವರಿಬ್ಬರನ್ನ ಅವರ ಈಸಸ್ ದೇವಿಯ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೇನಾದ್ರೂ ಇವರಿಗೆ ವಿಷಯ ಗೊತ್ತಾಗ್ಬೋದು ಅಂತ. ಅಲ್ಲಿಗೆ ಬರ್ತಿದ್ದಂಗೆನೆ ಅಲ್ಲಿರುವಂತ ಲಿಪಿಗಳನ್ನ ನೋಡಿ ಜಾನ್ ಹಾಗೂ ದೇಜಾಗೆ ಥಾನ್ಸ್ಗಳ ಬಗ್ಗೆ ಗೊತ್ತಾಗುತ್ತೆ. ಥಾನ್ಸ್ಗಳು ಪ್ರತಿ ಗ್ರಹದಲ್ಲೂ ಕೂಡ ಇರ್ತಾರೆ, ಬ್ರಹ್ಮಾಂಡವನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ತರ ಭೂಮಿಯಲ್ಲಿರೋ ಒಬ್ಬ ಥಾನ್ಸ್ ನ ಟೆಲಿಪೋರ್ಟೇಷನ್ ರಿಮೋಟ್ ಅನ್ನ ಯೂಸ್ ಮಾಡ್ಕೊಂಡು ಜಾನ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ ಅಂತ. ಹಾಗೆ ಅವ್ರಿಗೆ ಗೊತ್ತಾಗುತ್ತೆ ಬಾರ್ಸುಮ್ ನಲ್ಲಿರುವಂತ ಒಂದು ನದಿಯ ಬಳಿ ಥಾನ್ಸ್ಗಳ ಸ್ಪೇಸ್ ಶಿಪ್ ಇದೆ ಅಂತ. ಆದ್ರಿಂದ ನಾವು ಆ ನದಿ ಹತ್ರ ಹೋದ್ರೆ ಜಾನ್ ಮತ್ತೆ ಭೂಮಿಗೆ ಹೋಗ್ಬೋದು ಅಂತ. ಆ ನದಿಯನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಅಂತ ಇವರೆಲ್ಲ ಡಿಸೈಡ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ತಾರ್ಸ್ಗಳು ಬಂದು ಇವ್ರು 3 ಜನರನ್ನ ಬಂದಿ ಮಾಡ್ಬಿಡ್ತಾರೆ. ಯಾಕೆಂತಂದ್ರೆ ಇವರು ನಮ್ಮ ದೇವಸ್ಥಾನದೊಳಗಡೆ ನುಗ್ಗಿಯ ಅಪಚಾರ ಮಾಡ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಈ 3 ಜನರಿಗೆ ಮರಣ ದಂಡನೆ ಶಿಕ್ಷೆಯನ್ನು ಕೊಡ್ಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಆದ್ರೆ ತಾರ್ಕಸ್ಗೆ ಅವನ ಮಗಳು ಝೋಲಾನ ಸಾಯಿಸೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರಿಂದ ಅವನ ಹತ್ರ ಇರುವಂತ ಥಾನ್ಸ್ಗಳ ರಿಮೋಟ್ ಅನ್ನ ಕೊಟ್ಟು ಅವ್ರ 3 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ಮಾಡ್ಬಿಡ್ತಾನೆ. ಈ 3 ಜನನು ಕೂಡ ಥಾನ್ಸ್ಗಳ ಸ್ಪೇಸ್ ಶಿಪ್ ಇರೋ ನದಿಯನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಝೋಲಾಗೆ ಡೌಟ್ ಬರುತ್ತೆ, ನಾವು ತಪ್ಪಾಗಿರೋ ದಾರಿಲಿ ಹೋಗ್ತಿದ್ದೀವಿ ಅಂತ. ಇದ್ರ ಬಗ್ಗೆ ದೇಜನ ಕೇಳಿದಾಗ ಇವರಿಬ್ರಿಗೂ ಗೊತ್ತಾಗುತ್ತೆ ದೇಜ ಇವರಿಬ್ಬರನ್ನ ಕರ್ಕೊಂಡು ಹೀಲಿಯಂ ರಾಜ್ಯಕ್ಕೆ ಹೋಗ್ತಿದ್ದಾಳೆ ಅಂತ. ಯಾಕೆ ಹೀಗ್ ಮಾಡ್ತಿದ್ದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನು ಹೀಲಿಯಂ ರಾಜ್ಯದ ರಾಜಕುಮಾರಿ. ಝೊಡ್ಯಾಕ್ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ. ಅದಕ್ಕೆ ಜಾನ್, ನೀನು ತುಂಬಾನೇ ಸ್ಟ್ರಾಂಗ್ ಇದೆಯಾ, ನೀನ್ ನಮ್ ಜೊತೆ ಸೇರಿ ಯುದ್ಧ ಮಾಡಿದ್ರೆ ನಾವು ಖಂಡಿತ ಝೊಡ್ಯಾಕ್ ನ ಸೋಲಿಸಬಹುದು. ನನ್ ಜೊತೆ ಹೀಲಿಯಂ ರಾಜ್ಯಕ್ಕೆ ಬಾ ಅಂದಾಗ ಜಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಿನಗೆ ಇಷ್ಟ ಇದ್ರೆ ಬಾ, ಇಲ್ಲಾಂದ್ರೆ ಹೋಗು ಅಂತ ಹೇಳಿ ಇವರಿಬ್ರು ಥಾನ್ಸ್ಗಳ ಸ್ಪೇಸ್ ಶಿಪ್ ಇರೋ ನದಿಯನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಈಗ ವಾಪಸ್ ಹೋದ್ರೆ ಝೊಡ್ಯಾಕ್ಗೆ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಇವ್ರ ಜೊತೆನೆ ಹೋಗೋದು ಒಳ್ಳೇದು ಅಂತ ದೇಜನು ಕೂಡ ಅವ್ರ ಜೊತೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಆ ನದಿಗೆ ಬಂದು ಇವರು ತಲುಪ್ತಾರೆ. ಆ ನದಿಯ ಹತ್ರ ಬೆಟ್ಟದ ರೀತಿ ಕಾಣೋ ಒಂದು ಸ್ಪೇಸ್ ಶಿಪ್ ಇರುತ್ತೆ. ಅದ್ರ ಹತ್ರ ಹೋಗ್ತಿದ್ದಂಗೆ ಸ್ಪೇಸ್ ಶಿಪ್ ನ ಒಳಗಡೆ ಹೋಗೋದಕ್ಕೆ ಇವರಿಗೆ ಆಕ್ಸೆಸ್ ಸಿಗುತ್ತೆ. ಯಾಕೆ ಅಂತಂದ್ರೆ ಜಾನ್ ಹತ್ರ ಥಾನ್ಸ್ಗಳ ರಿಮೋಟ್ ಇರೋದ್ರಿಂದ. ನಂತರ ಇವರು ಒಳಗಡೆ ಬಂದಾಗ ಅಲ್ಲಿ ಅವರಿಗೆ ಒಂದಷ್ಟು ಅಕ್ಷರಗಳು ಕಾಣಿಸ್ತವೆ. ರಿಮೋಟ್ ಅನ್ನ ಹಿಡ್ಕೊಂಡು ಅಕ್ಷರಗಳನ್ನ ಹೇಳಿದ್ರೆ ಜಾನ್ ಮತ್ತೆ ಭೂಮಿಗೆ ಹೋಗ್ಬೋದು ಅಂತ ಇವರಿಗೆ ಗೊತ್ತಾಗುತ್ತೆ. ಆದ್ರೆ ಅದರಲ್ಲಿ ಅರ್ಧ ಅಕ್ಷರಗಳು ಇರೋದಿಲ್ಲ. ಆಗ ದೇಜ ಹೇಳ್ತಾಳೆ, ಉಳಿದಿರೋ ಅರ್ಧ ಅಕ್ಷರಗಳು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಹೀಲಿಯಂ ನಲ್ಲಿರೋ ನನ್ನ ಲ್ಯಾಬ್ಗೆ ಹೋಗ್ಬೇಕು. ಅಲ್ಲಿರುವಂತ ಬುಕ್ಗಳಿಂದ ನಮ್ಗೆ ಉಳಿದಿರುವಂತ ಅಕ್ಷರಗಳು ಸಿಗುತ್ತೆ ಅಂತ. ಹಾಗೆ ಇವರಿಬ್ರಿಗೂ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಜಾನ್ ನ ಒರಿಜಿನಲ್ ಬಾಡಿ ಇಲ್ಲಿಗೆ ಬಂದಿಲ್ಲ ಅಂತ. ಅಂದ್ರೆ ಜಾನ್ ಕಾರ್ಟರ್ ನ ಡೂಪ್ಲಿಕೇಟ್ ಬಾಡಿ ಈಗ ಮಂಗಳ ಗ್ರಹಕ್ಕೆ ಬಂದಿರೋದಷ್ಟೇ. ಒರಿಜಿನಲ್ ಬಾಡಿ ಇನ್ನೂ ಕೂಡ ಭೂಮಿಯಲ್ಲೇ ಇದೆ. ಈ ಕಡೆ ಥಾನ್ಸ್ಗಳ ಲೀಡರ್ ಆದ ಶಾಂಗ್ ತುಂಬಾ ಭಯಂಕರವಾದ ತಾರ್ಸ್ ಗಳನ್ನ ಕರ್ಕೊ ಬಂದು ಇವರಿಂದ ಬಿಟ್ಬಿಡ್ತಾನೆ. ಇವ್ರ 3 ಜನರನ್ನ ಸಾಯಿಸೋದಕ್ಕೆ. ಯಾಕೆ ಅಂತಂದ್ರೆ ಥಾನ್ಸ್ಗಳ ಉದ್ದೇಶ ಏನು ಅಂತ ಇವರಿಗೆ ಗೊತ್ತಾಗ್ಬಿಟ್ಟಿದೆ. ಮುಂದೆ ಏನಾದ್ರೂ ನಮ್ಗೆ ತೊಂದರೆ ಆಗ್ಬೋದು ಅಂತ. ಇದೇ ಸಮಯದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಇಂದ ನಮ್ಗೆ ತೋರಿಸ್ತಾರೆ ಹೇಗೆ ಎನಿಮಿಗಳು ಜಾನ್ ಕಾರ್ಟರ್ ಹೆಂಡತಿ ಮಗುನ ಸಾಯಿಸಿದ್ರು ಅಂತ. ಅದೇ ತರ ಈಗ ನಾನು ದೇಜನು ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದೇಜ ಹಾಗೆ ಝೋಲನ್ನ ದೂರ ಕಳಿಸಿ ಆ ಭಯಂಕರವಾದ ತಾರ್ಸ್ಗಳ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌದು, ಜಾನ್ ಕಾರ್ಟರ್ ಈಗ ದೇಜನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ರೀತಿ ಮಂಗಳ ಗ್ರಹದಲ್ಲಿ ಜಾನ್ ಕಾರ್ಟರ್ ನ ಈ ಡೂಪ್ಲಿಕೇಟ್ ಬಾಡಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆದ್ರಿಂದ ಭಯಂಕರವಾದ ತಾರ್ಸ್ಗಳ ವಿರುದ್ಧ ಯಾವುದೇ ಭಯ ಇಲ್ದಂಗೆ ಒಬ್ಬನೇ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಹೀಲಿಯಂ ರಾಜ್ಯದ ಜನರು ಬಂದು ತಾರ್ಸ್ ಗಳನ್ನೆಲ್ಲ ಓಡಿಸಿ ಜಾನ್ ಕಾರ್ಟರ್ ಪ್ರಾಣನ ಕಾಪಾಡ್ತಾರೆ. ನಂತರ ದೇಜ ಅವಳ ತಂದೆ ಹತ್ರ ಬಂದಾಗ ಅವಳಿಗೆ ಗೊತ್ತಾಗುತ್ತೆ ಅವಳ ತಂದೆ ಝೊಡ್ಯಾಕ್ ಜೊತೆ ಕೈ ಜೋಡಿಸ್ಬಿಟ್ಟಿದ್ದಾನೆ ಅಂತ. ಅಂದ್ರೆ ಈಗ ಝೊಡ್ಯಾಕ್ ಹಾಗೂ ದೇಜನ ಮದ್ವೆ ನಡೆಯುತ್ತೆ ಅಂತ ಅರ್ಥ. ಫೈಟ್ ಮಾಡ್ತಾ ಮಾಡ್ತಾ ಜಾನ್ ಕಾರ್ಟರ್ಗೆ ಪ್ರಜ್ಞೆ ತಪ್ಪಿಟ್ಟಿರುತ್ತೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಝೊಡ್ಯಾಂಗ್ ರಾಜ್ಯದಲ್ಲಿ ಇರ್ತಾನೆ. ಅಲ್ಲಿ ದೇಜ ಹಾಗೂ ಝೊಡ್ಯಾಕ್ ನ ಮದ್ವೆ ತಯಾರಿ ಎಲ್ಲ ನಡೀತಿರುತ್ತೆ. ನಂತರ ದೇಜ ಅವನನ್ನ ಅವಳಿರೋ ಜಾಗಕ್ಕೆ ಕರ್ಸ್ಕೊತಾಳೆ. ಯಾಕೆ ಅಂತಂದ್ರೆ ಜಾನ್ ಭೂಮಿಗೆ ಹೋಗೋದಕ್ಕೆ ಬೇಕಾಗಿರುವಂತ ಎಲ್ಲಾ ಅಕ್ಷರಗಳು ಅವಳಿಗೆ ಸಿಕ್ಕಿರ್ತವೆ. ದೇಜ ಆ ಅಕ್ಷರಗಳನ್ನ ಜಾನ್ಗೆ ಕೊಟ್ಟು ಹೇಳ್ತಾಳೆ, ನೀನ್ ಇಲ್ಲಿಂದ ನಿಮ್ಮ ಗ್ರಹಕ್ಕೆ ವಾಪಸ್ ಹೊರಟೋಗು, ಇಲ್ಲಾಂದ್ರೆ ಯಾರು ಕೂಡ ನಿನ್ನನ್ನ ಉಳಿಸೋದಿಲ್ಲ ಅಂತ. ಆದ್ರೆ ಹೋಗೋದಕ್ಕಾದ್ರೂ ಹೇಗ್ ಸಾಧ್ಯ? ಜಾನ್ ಈಗ ದೇಜನ ಇಷ್ಟಪಡ್ತಿರ್ತಾನೆ. ಆದ್ರಿಂದ ಅವನು ಭೂಮಿಗೆ ಹೋಗದೆ ಅಲ್ಲೇ ಉಳ್ಕೋತಾನೆ. ಥಾನ್ಸ್ ಗಳ ಲೀಡರ್ ಆದ ಶಾನ್ ವೇಷನ ಬದಲಾಯಿಸ್ಕೊಂಡು ಬಂದು ಜಾನ್ ನ ಒಳಗಡೆ ಒಂದು ವೈರಸ್ ಅನ್ನ ಹಾಕ್ಬಿಡ್ತಾನೆ. ಇದರಿಂದ ಜಾನ್ ನ ಕಂಪ್ಲೀಟ್ ಆದ ಬಾಡಿಯ ಕಂಟ್ರೋಲ್ ಶಾಂಗ್ ಹತ್ರ ಇರುತ್ತೆ. ಈ ಥಾನ್ಸ್ ಗಳು ಯಾಕೆ ದೇಜ ಹಾಗೂ ಜಾನ್ ಇಂದ ಬಿದ್ದಿದ್ದಾರೆ ಅಂತಂದ್ರೆ ಮೂವಿಯ ಮೊದಲಲ್ಲಿ ನಾವು ನೋಡಿದ್ವಲ್ಲ, ದೇಜ ನಾವಿ ರೈಸ್ ಅನ್ನ ಕಂಡಿಡಿದ್ದು ಹಾಗೆ ಒಬ್ಬ ತಾನ್ ಬಂದು ಅದು ಕೆಟ್ಟೋಗ ಹಾಗೆ ಮಾಡಿದ್ದಾನ. ಇನ್ ಮುಂದೆ ದೇಜ ಇನ್ಯಾವತ್ತೂ ಕೂಡ ನಾವಿ ರೇಸ್ ಅನ್ನ ಕಂಡಿಡಿಬಾರ್ದು ಅಂತ ಅವಳನ್ನ ಸಾಯಿಸಬೇಕು ಅಂತ ಥಾನ್ಸ್ ಗಳೆಲ್ಲ ಡಿಸೈಡ್ ಮಾಡಿರ್ತಾರೆ. ನಾವಿ ರೇಸ್ ತುಂಬಾನೇ ಪವರ್ಫುಲ್ ಆಗಿರುವಂತ ಒಂದು ವೆಪನ್ ಅಂತಾನು ಕೂಡ ಹೇಳ್ಬೋದು.
ಯಾಕೆಂತಂದ್ರೆ ಅದರಿಂದ ಏನನ್ನು ಕೂಡ ಬೇಕಾದ್ರೂ ನಾಶ ಕೂಡ ಮಾಡಬಹುದು, ಹಾಗೆ ಕ್ರಿಯೇಟ್ ಅನ್ನು ಕೂಡ ಮಾಡಬಹುದು. ಅದು ಯಾರಿಗಾದ್ರೂ ಸಿಕ್ಬಿಟ್ರೆ ಅವರು ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾರೆ ಅಂತಾನೆ. ಅದು ಯಾರಿಗೂ ಕೂಡ ಸಿಗ್ಬಾರ್ದು ಅಂತ ಈ ಥಾನ್ಸ್ಗಳು ಇಷ್ಟು ಕಷ್ಟ ಪಡ್ತಿರೋದು. ಥಾನ್ಸ್ಗಳು ಯಾಕೆ ನಾವಿ ರೇಸ್ ಅನ್ನ ಜೊಡ್ಯಾಕ್ ಕೊಟ್ಟಿದ್ದಾರೆ ಅಂತಂದ್ರೆ ಜೊಡ್ಯಾಕ್ ತುಂಬಾ ಪವರ್ಫುಲ್ ಆಗಿರೋದ್ರ ಜೊತೆಗೆ ಅವನೊಬ್ಬ ದೊಡ್ಡ ಮೂರ್ಖ. ಆದ್ರಿಂದಾನೆ ಪ್ರಪಂಚದಲ್ಲಿ ಸಮತೋಲನ ತರೋದಕ್ಕೆ, ಜನರನ್ನ ಸಾಯಿಸೋದಕ್ಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ಇವನನ್ನ ಚೂಸ್ ಮಾಡಿರೋದು. ಹಾಗೆ ಶ್ಯಾಂಗ್ ಜಾನ್ಗೆ ಹೇಳ್ತಾನೆ, ಇವತ್ ರಾತ್ರಿ ದೇಜಾ ಹಾಗೆ ಜೊಡ್ಯಾಕ್ ನ ಮದ್ವೆ ಆಗ್ತಿದ್ದಂಗೆನೆ ನಾವಿ ರೇಸ್ ನ ಪವರ್ ಬಗ್ಗೆ ಯಾರ್ಯಾರಿಗೆ ಗೊತ್ತೋ ಅವ್ರನ್ನೆಲ್ಲ ನಾವು ಸಾಯಿಸ್ಬಿಡ್ತೀವಿ ಅಂತ. ಅಂದ್ರೆ ಇವರು ದೇಜಾನು ಕೂಡ ಸಾಯಿಸ್ತಾರೆ. ಜಾನ್ ನ ಬಂದಿ ಮಾಡಿ ಇವರು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಝೋಲಸ್ ಹಾಕಿದ್ದ ಒಂದು ಪ್ರಾಣಿ ಬಂದು ಶ್ಯಾಂಗ್ ಜಾನ್ ನ ಕಂಟ್ರೋಲ್ ಮಾಡ್ತಿದ್ದಂತ ರಿಮೋಟ್ ಅನ್ನ ನಾಶ ಮಾಡ್ಬಿಡುತ್ತೆ. ನಂತರ ಜಾನ್ ಹಾಗೆ ಆ ಪ್ರಾಣಿ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಜಾನ್ ಝೋಲಾಗೆ ಥಾನ್ಸ್ಗಳ ಎಲ್ಲಾ ಪ್ಲಾನ್ ಅನ್ನ ಹೇಳಿ ಅವಳಿಗೆ ಅರ್ಥ ಮಾಡಿಸ್ತಾನೆ. ಇವತ್ ರಾತ್ರಿ ದೇಜಾ ಹಾಗೂ ಜೊಡ್ಯಾಂಗ್ ನ ಮದ್ವೆ ಆಗ್ತಿದ್ದಂಗೆನೆ ಥಾನ್ಸ್ಗಳ ಜೊತೆ ಸೇರಿ ಜೊಡ್ಯಾಂಗ್ ನ ಜನರು ಹೀಲಿಯಂ ರಾಜ್ಯದ ಜನರನ್ನ ಹಾಗೆ ಟಾರ್ಕ್ಸ್ ಗಳನ್ನೆಲ್ಲ ಕೊಲ್ಲೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಈ ವಿಷಯನ ಝೋಲನ ತಂದೆ ತಾರ್ಕಸ್ಗೆ ಹೇಳೋದಕ್ಕೆ ಹೋಗ್ತಾರೆ. ಆದ್ರೆ ತಾರ್ಕಸ್ ಜಾನ್ ಕಾರ್ಟರ್ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ದ ಅಂತ ಹೇಳಿ ಅವನಿಗೆ ಚೆನ್ನಾಗಿ ಹೊಡೆದು ಜೈಲಿಗೆ ಹಾಕಿರ್ತಾರೆ. ಈಗ ಟಾರ್ಕ್ಸ್ ಗಳ ಹೊಸ ಲೀಡರ್ ಅಜೂಸ್ ಅಂತ. ಈ ಅಜೂಸ್ ಜಾನ್ ಹಾಗೂ ತಾರ್ಕಸ್ ನ ಒಂದು ಗ್ರೌಂಡ್ ನ ಒಳಗಡೆ ಬಿಟ್ಟು ಅವರ ವಿರುದ್ಧ ಫೈಟ್ ಮ್ಯಾಚ್ ಮಾಡೋದಕ್ಕೆ ಅಂತ 2 ವೈಟ್ ಗೋರ್ಲಗಳನ್ನ ಬಿಡ್ತಾನೆ. ಅಷ್ಟೇ ಅಲ್ಲ, ಜಾನ್ ಕಾರ್ಟರ್ ಜಾಸ್ತಿ ಜಂಪ್ ಅನ್ನ ಮಾಡಬಾರ್ದು ಅಂತ ಅವನ ಕಾಲನ್ನು ಕೂಡ ಕಟ್ ಹಾಕಿರ್ತಾರೆ. ಆದ್ರೆ ಹೇಗೋ ಮಾಡಿ ಜಾನ್ ಕಾರ್ಟರ್ 2 ಗೋರಿಲ್ಲಗಳ ಜೊತೆ ಫೈಟ್ ಮಾಡಿ ಅವುಗಳನ್ನ ಸಾಯಿಸ್ತಾನೆ. ನಂತರ ಜಾನ್ ಹಜೋದ್ಗೆ ಚಾಲೆಂಜ್ ಮಾಡ್ತಾನೆ, ನನ್ ಜೊತೆ ಫೈಟ್ ಮ್ಯಾಚ್ ಅನ್ನ ಮಾಡೋ, ಅದ್ರಲ್ಲೇನಾದ್ರೂ ನಾನ್ ಗೆದ್ರೆ ಟಾರ್ಕ್ಸ್ ಗಳಿಗೆ ಲೀಡರ್ ನಾನ್ ಆಗ್ತೀನಿ, ಅಥವಾ ನಾನು ಏನಾದ್ರೂ ಸೋತ್ರೆ ನೀನ್ ನನ್ನನ್ನ ಸಾಯಿಸಬಹುದು ಅಂತ. ಇದನ್ನ ಕೇಳ್ತಿದ್ದಂಗೆ ಹಜೋದ್ ಯುದ್ಧಕ್ಕೋಸ್ಕರ ಹಾರಿ ಬರ್ತಾನೆ. ಆದ್ರೆ ಜಾನ್ ಕಾರ್ಟರ್ ಒಂದೇ ಏಟಿನಲ್ಲಿ ಅವನ ತಲೆಯನ್ನ ದೇಹದಿಂದ ದೂರ ಮಾಡಿಬಿಡ್ತಾನೆ. ಈಗ ಟಾರ್ಕ್ಸ್ ಗಳ ಲೀಡರ್ ಜಾನ್ ಕಾರ್ಟರ್. ಜಾನ್ ಅವರಿಗೆಲ್ಲ ಹೇಳ್ತಾನೆ, ಜೊಡ್ಯಾಂಗ್ ರಾಜ್ಯದ ಜನರು ಥಾನ್ಸ್ಗಳ ಜೊತೆ ಸೇರಿ ನಮ್ಮನ್ನ ಹಾಗೆ ಹೀಲಿಯಂ ರಾಜ್ಯದ ಜನರನ್ನ ಸಾಯಿಸಬೇಕು ಅನ್ಕೊಂಡಿದ್ದಾರೆ. ಹಾಗೆ ದೇಜಾಳ ಪ್ರಾಣ ಕೂಡ ಅಪಾಯದಲ್ಲಿದ್ದ, ನಾವು ಅವಳನ್ನ ಕಾಪಾಡಬೇಕು ಅಂತ ಹೇಳಿ ಟಾರ್ಕ್ಸ್ ಗಳನ್ನೆಲ್ಲ ಕರ್ಕೊಂಡು ಜೊಡ್ಯಾಂಗ್ ರಾಜ್ಯಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಯಾಕೆಂದ್ರೆ ದೇಜಾ ಹಾಗೆ ಜೊಡ್ಯಾಕ್ ನ ಮದ್ವೆನ ಈಗ ಹೀಲಿಯಂ ರಾಜ್ಯದಲ್ಲಿ ಮಾಡ್ತಿರ್ತಾರೆ. ನಂತರ ಜಾನ್ ಒಂದು ಏರ್ ಕ್ರಾಫ್ಟ್ ಅನ್ನ ತಗೊಂಡು ಸೀದಾ ಹೀಲಿಯಂ ರಾಜ್ಯದ ಕಡೆಗೆ ಹೋಗ್ತಾನೆ. ಈ ಕಡೆ ಹೀಲಿಯಂ ರಾಜ್ಯದಲ್ಲಿ ದೇಜಾ ಹಾಗೆ ಜೊಡ್ಯಾಕ್ ನ ಮದ್ವೆ ಇನ್ನೇನು ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಜಾನ್ ಬಂದು ಎಲ್ಲಾ ವಿಷಯನ ಅವರಿಗೆ ಹೇಳ್ತಾನೆ. ಅಂದ್ರೆ ಈ ಮದ್ವೆ ಆಗ್ತಿದ್ದಂಗೆನೆ ಜೊಡ್ಯಾಕ್ ನ ಜನರು ಎಲ್ಲರನ್ನ ಸಾಯಿಸ್ಬಿಡ್ತಾರೆ ಅಂತ. ಹೀಗಂತ ಅಂತಿದ್ದಂಗೆನೆ ಜೊಡ್ಯಾಕ್ ಹಾಗೂ ಹೀಲಿಯಂ ನ ಜನರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಟಾರ್ಕ್ಸ್ ಗಳು ಬಂದು ಹೀಲಿಯಂ ರಾಜ್ಯದ ಜನರಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜೊಡ್ಯಾಕ್ ಅವನ ಹತ್ರ ಇರುವಂತ ನಾವಿ ರೇಸ್ ಅನ್ನು ಯೂಸ್ ಮಾಡ್ಕೊಂಡು ಜಾನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಹೇಗೋ ಮಾಡಿ ಜಾನ್ ಅವನ ಕೈಯನ್ನೇ ಕತ್ತರಿಸ್ಬಿಡ್ತಾನೆ. ನಂತರ ಅವನನ್ನ ಕೇಳ್ತಾನೆ, ನೀನ್ ಯಾಕೆ ಥಾನ್ಸ್ ಗಳ ಜೊತೆ ಸೇರ್ಕೊಂಡಿದ್ಯಾ, ನಿಮ್ಮೆಲ್ಲರ ಉದ್ದೇಶ ಏನು ಅಂತ. ಅವನು ಎಲ್ಲಾ ಸತ್ಯನು ಇನ್ನೇನು ಹೇಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಶ್ಯಾಂಗ್ ಬಂದು ಅವನ ಪವರ್ ನಿಂದ ಜೊಡ್ಯಾಕ್ ನ ಸಾಯಿಸ್ಬಿಡ್ತಾನೆ. ತಾರ್ಕಸ್ ಹಾಗೂ ಜಾನ್ ಶ್ಯಾಂಗ್ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅವನು ಟೆಲಿಪೋರ್ಟ್ ಆಗಿ ಬೇರೆ ಕಡೆಗೆ ಹೊರಟೋಗ್ತಾನೆ. ಹೀಲಿಯಂ ರಾಜ್ಯದ ಜನರು ಹಾಗೆ ಟಾರ್ಕ್ಸ್ ಗಳೆಲ್ಲ ಸೇರಿ ಜೊಡ್ಯಾಂಗ್ ರಾಜ್ಯದ ಜನರನ್ನ ಸೋಲಿಸ್ತಾರೆ. ನಂತರ ಎಲ್ಲರ ಪ್ರಾಣನ ಕಾಪಾಡಿರೋದಕ್ಕೆ ಜಾನ್ ನ ಧೈರ್ಯನ ಮೆಚ್ಚಿ ದೇಜಾಳ ತಂದೆ ಅವಳನ್ನ ಜಾನ್ಗೆ ಕೊಟ್ಟು ಮದುವೆ ಮಾಡ್ತಾನೆ. ಜಾನ್ ಕೂಡ ಅವಳನ್ನ ಮದುವೆ ಆಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಇರ್ಬೇಕಾದ್ರೆ ಜಾನ್ ತುಂಬಾನೇ ಯೋಚನೆ ಮಾಡ್ತಾನೆ, ನಾನು ಮತ್ತೆ ಭೂಮಿಗೆ ಹೋದ್ರೆ ಅಲ್ಲಿ ನನಗೋಸ್ಕರ ಏನಿದೆ, ನನ್ನವರು ಅಂತ ಯಾರಿದ್ದಾರೆ ಅಂತ ಹೇಳಿ ಒಂದು ಡಿಸಿಷನ್ ಗೆ ಬರ್ತಾನೆ. ಅದೇನಂತಂದ್ರೆ ಇನ್ಮೇಲೆ ನಾನು ಇದೇ ಬಾರ್ಸಮ್ ಗ್ರಹದಲ್ಲಿ ಪರ್ಮನೆಂಟ್ ಆಗಿ ಇರಬೇಕು ಅಂತ. ಆದ್ರಿಂದ ಅವನ ಹತ್ರ ಇದ್ದಂತ ಥಾನ್ಸ್ ಗಳ ಟೆಲಿಪೋರ್ಟೇಷನ್ ರಿಮೋಟ್ ಅನ್ನ ದೂರಕ್ಕೆ ಎಸ್ಬಿಡ್ತಾನೆ. ನಂತರ ಅವನು ಮತ್ತೆ ಅರಮನೆಯ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಶ್ಯಾಂಗ್ ಬಂದು ಜಾನ್ ಕಾರ್ಟರ್ ನ ಭೂಮಿಗೆ ಟೆಲಿಪೋರ್ಟ್ ಮಾಡ್ಬಿಡ್ತಾನೆ. ಜಾನ್ ಗೆ ಮತ್ತೆ ಅವನ ಒರಿಜಿನಲ್ ಬಾಡಿ ಒಳಗಡೆ ಭೂಮಿಯಲ್ಲಿ ಎಚ್ಚರ ಆಗುತ್ತೆ. ಅದೇ ಮೂವಿಯ ಮೊದಲಲ್ಲಿ ಚಿನ್ನ ಇರೋಂತ ಒಂದು ಗುಹೆಯಿಂದ ಬಾರ್ಸಮ್ ಗ್ರಹಕ್ಕೆ ಟೆಲಿಪೋರ್ಟ್ ಆಗಿದ್ನಲ್ಲ, ಈಗಲೂ ಕೂಡ ಅದೇ ಗುಹೆಯಲ್ಲಿರ್ತಾನೆ. ತುಂಬಾ ತಿಂಗಳುಗಳೇ ಕಳೆದೋಗಿರ್ತವೆ. ಈಗ ಜಾನ್ ಕಾರ್ಟರ್ ಹತ್ರ ತುಂಬಾನೇ ಚಿನ್ನ ಇದೆ, ಬೇಕಾದನ್ನ ಅವನು ತಗೋಬಹುದು. ಆದ್ರೆ ಜಾನ್ಗೆ ಈಗ ಅದೆಲ್ಲದಕ್ಕಿಂತ ದೇಜಾ ಮುಖ್ಯ ಆಗಿರ್ತಾಳೆ. ಆದ್ರೆ ಬಾರ್ಸಮ್ ಗ್ರಹಕ್ಕೆ ಅಂದ್ರೆ ಮಂಗಳ ಗ್ರಹಕ್ಕೆ ವಾಪಸ್ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವನ ಹತ್ರ ಇದ್ದಂತ ಥಾನ್ಸ್ ಗಳ ರಿಮೋಟ್ ಅನ್ನು ಕೂಡ ಬಾರ್ಸಮ್ ಗ್ರಹದಲ್ಲಿ ಎಸೆದ್ ಬಿಟ್ಟಿದ್ದಾನೆ. ಈಗ ಏನ್ ಮಾಡೋದು ಅಂತ ತುಂಬಾ ಬೇಜಾರಿಂದ ಅವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ನೆನಪಾಗುತ್ತೆ ಥಾನ್ಸ್ ಗಳು ಪ್ರತಿಯೊಂದು ಗ್ರಹದಲ್ಲೂ ಕೂಡ ಇರ್ತಾರೆ ಅಂತ. ಆದ್ರಿಂದ ಅವನು ಭೂಮಿಯಲ್ಲಿ ಇರುವಂತ ಥಾನ್ಸ್ ಗಳನ್ನ ಹುಡುಕಿ ಅವ್ರ ಹತ್ರ ಅಂತ ರಿಮೋಟ್ ಅನ್ನು ತಗೊಂಡು ಮತ್ತೆ ಬಾರ್ಸಮ್ ಗ್ರಹಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರಿಂದ ಪುರಾತನ ಕಾಲದ ಆಂಟಿಕ್ ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಆದ್ರಿಂದ ಏನಾದ್ರೂ ಥಾನ್ಸ್ ಗಳ ಬಗ್ಗೆ ಕ್ಲೂ ಸಿಕ್ಬೋದು ಅಂತ. ಹೀಗೆ ಒಂದು ದಿನ ಒಂದು ಗುಹೆಯಲ್ಲಿ ಆಂಟಿಕ್ ವಸ್ತುಗಳನ್ನ ಹುಡುಕ್ತಿರ್ಬೇಕಾದ್ರೆ ಥಾನ್ಸ್ ಗಳ ರಿಮೋಟ್ ಅವನಿಗೆ ಸಿಗುತ್ತೆ. ಆದ್ರಿಂದ ಅವನು ಸಾಯೋ ತರ ನಾಟಕ ಆಡಿ ಅವನ ಬಾಡಿ ಅವನೇ ಕಟ್ಸಿರುವಂತ ರೂಮ್ ಗೆ ಹೋಗೋ ರೀತಿ ಮಾಡ್ತಾನೆ. ಅದೇ ಆ ರೂಮ್ ನ ಡೋರ್ ಅನ್ನ ಯಾರು ಕೂಡ ಹೊರಗಡೆಯಿಂದ ಓಪನ್ ಮಾಡೋದಕ್ಕೆ ಆಗೋದಿಲ್ವಲ್ಲ, ಅದೇ ರೂಮ್ ಗೆ. ಅಂದ್ರೆ ಜಾನ್ ಕಾರ್ಟರ್ ಮತ್ತೆ ಬಾರ್ಸಮ್ ಗ್ರಹಕ್ಕೆ ಹೋಗಿದ್ದಾನೆ ಅಂತ ಸ್ವತಃ ಜಾನ್ ಕಾರ್ಟರೇ ಆ ಬುಕ್ ನಲ್ಲಿ ಬರೆದಿರ್ತಾನೆ. ಹಾಗೆ ಜಾನ್ ಕಾರ್ಟರ್ ಆ ಬುಕ್ ನಲ್ಲಿ ಮತ್ತೊಂದು ವಿಷಯ ಕೂಡ ಬರೆದಿರ್ತಾನೆ. ಅದೇನಂತಂದ್ರೆ ಭೂಮಿಲಿರುವಂತ ಒಂದಷ್ಟು ಥಾನ್ಸ್ ಗಳು ಆ ರೂಮ್ ನಲ್ಲಿರುವಂತ ನನ್ನ ಬಾಡಿಯನ್ನ ಸಾಯಿಸೋದಕ್ಕೆ ನೋಡ್ತಾರೆ. ಹಾಗೇನಾದ್ರೂ ಆ ರೂಮ್ ನಲ್ಲಿರುವಂತ ನನ್ನ ಬಾಡಿನ ಅವರು ಸಾಯಿಸಿದ್ರೆ ಬಾರ್ಸಮ್ ನಲ್ಲಿರುವಂತ ನಾನು ಕೂಡ ಸತ್ತೋಗ್ಬಿಡ್ತೀನಿ. ಆದ್ರಿಂದ ಆ ರೂಮ್ ನಲ್ಲಿರುವಂತ ನನ್ನ ಬಾಡಿಯನ್ನ ನೀನೇ ಸೇಫ್ ಆಗಿ ಕಾಪಾಡಬೇಕು ಅಂತ ಜಾನ್ ಕಾರ್ಟರ್ ಎಡ್ಗರ್ಗೆ ಬುಕ್ ನ ಮೂಲಕ ತಿಳಿಸಿರ್ತಾನೆ. ಹೀಗೆ ಎಡ್ಗರ್ ಆ ಬುಕ್ ನ ಓದ್ತಾ ಕೊನೆಯ ಪೇಜ್ ನಲ್ಲಿ ಅವನಿಗೆ ಗೊತ್ತಾಗುತ್ತೆ ಯಾರು ಕೂಡ ತೆಗಿಯೋಕೆ ಆಗದೆ ಇರುವಂತ ರೂಮ್ ನ ಬಾಗ್ಲನ್ನ ಎಡ್ಗರ್ ತೆಗಿಬಹುದು. ಅದಕ್ಕೆ ಅವನು ಸ್ವಲ್ಪ ತಲೆಯನ್ನು ಓಡಿಸ್ಬೇಕು ಅಂತ.
ಅಂದ್ರೆ ಎಡ್ಗರ್ ಹತ್ರ ಈಗಲೂ ಕೂಡ ಒಂದು ಚಾನ್ಸ್ ಇದೆ ಆ ರೂಮ್ ನ ಬಾಗ್ಲನ್ನು ಓಪನ್ ಮಾಡಿ ಜಾನ್ ಕಾರ್ಟರ್ ನ ಮುಖನ ಕೊನೆಯ ಸಲ ನೋಡೋದಕ್ಕೆ. ಇದರಿಂದ ಎಡ್ಗರ್ ತುಂಬಾನೇ ಕ್ಯೂರಿಯಸ್ ಆಗಿ ಆ ರೂಮ್ ಹತ್ರ ಬಂದು ಅದನ್ನ ಹೇಗೆ ತೆಗೆಯೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ರೂಮ್ ನ ಮೇಲಿರುವಂತ ಒಂದಷ್ಟು ಪದಗಳನ್ನ ನೋಡ್ತಾನೆ. ಆಗ ಅವನಿಗೆ ನೆನಪಾಗುತ್ತೆ, ಜಾನ್ ಕಾರ್ಟರ್ ಯಾವಾಗ್ಲೂ ಕೂಡ ನನ್ನನ್ನು ನೆಡ್ ಅಂತ ಕರಿತಿದ್ರು. ನೆಡ್ ಅನ್ನೋ ಪದದಿಂದ ಡೋರ್ ಏನಾದ್ರೂ ಓಪನ್ ಆಗ್ಬೋದಾ ಅಂತ ಅಲ್ಲಿದ್ದಂತ ಅಕ್ಷರಗಳ ಮೇಲೆ ನೆಡ್ ಅನ್ನೋ ಸ್ಪೆಲ್ಲಿಂಗ್ ಅನ್ನ ಟೈಪ್ ಮಾಡ್ತಾನೆ. ಥ್ಯಾಂಕ್ ಗಾಡ್ ಆ ಡೋರ್ ಓಪನ್ ಆಗ್ಬಿಡುತ್ತೆ. ಆ ಡೋರ್ ಓಪನ್ ಆಗ್ತಿದ್ದಂಗೆನೆ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ಎಡ್ಗರ್ ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನಿಂದ ನಿಂತಿದ್ದಂತ ಜಾನ್ ಕಾರ್ಟರ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಜಾನ್ ಕಾರ್ಟರ್ ಶೂಟ್ ಮಾಡಿ ಸಾಯಿಸಿದ್ದು ಬೇರೆ ಯಾರನ್ನೂ ಅಲ್ಲ, ಇವನೊಬ್ಬ ಥಾನ್. ಅಂದ್ರೆ ಜಾನ್ ಕಾರ್ಟರ್ ಇನ್ನೂ ಕೂಡ ಬಾರ್ಸ್ ಗ್ರಹಕ್ಕೆ ಹೋಗಿಲ್ಲ ಅಂತ. ಯಾಕೆಂತಂದ್ರೆ ಅವನ ಹತ್ರ ನಿಜವಾದ ರಿಮೋಟ್ ಇರ್ಲೇ ಇಲ್ಲ. ಈ ತರ ಥಾನ್ಸ್ ಗಳು ಅವನ ಬಾಡಿನ ಸಾಯಿಸೋದಕ್ಕೆ ಬಂದೇ ಬರ್ತಾರೆ ಅಂತ ಜಾನ್ ಕಾರ್ಟರ್ಗೆ ಗೊತ್ತಿತ್ತು. ಆದ್ರಿಂದ ಅವನಿಗೆ ಥಾನ್ಸ್ ಗಳ ರಿಮೋಟ್ ಸಿಕ್ಕಿದೆ ಅಂತ ಸುಳ್ಳು ಸುದ್ದಿಯನ್ನ ಜಾನ್ ಕಾರ್ಟರ್ ಸ್ವತಃ ಹಬ್ಬಿಸ್ಬಿಡ್ತಾನೆ. ಯಾಕೆಂದ್ರೆ ಅವನ ಬಾಡಿಯನ್ನ ಥಾನ್ಸ್ ಗಳು ನಾಶ ಮಾಡೋದಕ್ಕೆ ಬಂದಾಗ ಅವರನ್ನ ಸಾಯಿಸಿ ಅವ್ರ ಹತ್ರ ಇರುವಂತ ರಿಮೋಟ್ ಅನ್ನ ಕಿತ್ಕೊಳ್ಳೋದಕ್ಕೆ. ಕೊನೆಗೂ ಜಾನ್ ಕಾರ್ಟರ್ ನ ಪ್ಲಾನ್ ಸಕ್ಸಸ್ ಆಗುತ್ತೆ. ಅವನಿಗೆ ಥಾನ್ಸ್ ಗಳ ರಿಮೋಟ್ ಸಿಗುತ್ತೆ. ಈಗ ನಿಜವಾಗ್ಲೂ ಬಾರ್ಸಮ್ ಗ್ರಹಕ್ಕೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೋತಾನೆ. ಹೋಗ್ತಾ ಹೋಗ್ತಾ ಎಡ್ಗರ್ಗೆ ಅವನು ಒಂದು ವಿಷಯನ ಹೇಳ್ತಾನೆ. ಎಡ್ಗರ್, ಇರುವಂತ ಜೀವನನ ತುಂಬಾ ಖುಷಿಯಿಂದ ಕಳಿ. ಹಾಗೆ ಸಾಯೋದಕ್ಕೂ ಮುಂಚೆ ಒಂದು ಒಳ್ಳೆ ಜ್ಞಾನನ ಪಡ್ಕೊಂಡು ನಿನ್ನ ಜೀವನದ ಬಗ್ಗೆ ಒಂದು ಬುಕ್ ಅನ್ನು ಕೂಡ ಬರಿ ಅಂತ ಹೇಳ್ತಾ ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡಿ ಥಾನ್ಸ್ ಗಳ ರಿಮೋಟ್ ಅನ್ನ ಹಿಡ್ಕೊಂಡು ಬಾರ್ಸಮ್ ಗ್ರಹಕ್ಕೆ ಹೋಗೋದಕ್ಕೆ ಒಂದಷ್ಟು ವರ್ಡ್ಸ್ ಗಳನ್ನ ಹೇಳ್ತಾನೆ. ಇಲ್ಲಿಗೆ ಈ ಫ್ಯಾಂಟಾಸ್ಟಿಕ್ ಆಗಿರುವಂತ ಜಾನ್ ಕಾರ್ಟರ್ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೆ ಏನಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ನೋಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನನ್ನ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ.